ಹಿದಾಯತ್ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ನನಗೆ ಮುಖ್ಯವಾಗಿ ಈ ಡೊಳ್ಳು ಅಥವಾ ನಿಮ್ಮ ಬದುಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಾದ್ಯದ ಹಿನ್ನೆಲೆಯನ್ನು ತಿಳ್ಕೋಬೇಕು, ಅಥವಾ ನಿಮ್ಮ ಮುಖಾಂತರ ವೀಕ್ಷಕರಿಗೆ ಆ ಹಿನ್ನೆಲೆಯನ್ನು ತಿಳಿಸ್ಬೇಕು ಅಂತ ಭಾಳ ಆಸೆ ಪಡ್ತೀನಿ. ದಯವಿಟ್ಟು ತಿಳಿಸ್ಕೊಡಿ, ಈ ಡೊಳ್ಳು ವಾದ್ಯದ ತಾಂತ್ರಿಕತೆಗಳೇನೇನು, ಅದಕ್ಕೆ ಬಳಸುವಂಥ ಮರ ಆಗ್ಬೋದು, ಹಗ್ಗ ಆಗ್ಬೋದು, ಚರ್ಮ ಆಗ್ಬೋದು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಪ್ಲೀಸ್? ಖಂಡಿತ ಸರ್. ಸರ್, ಇದು ಹಿಂಗೆ ನೋಡೋಕೆ ಹೋದರೆ ನಾನು ಆಗಲೇ ಹೇಳಿದೆ, ಈ ಕಲೆ ಲೈಕ್ ಜನಪದ ಕಲೆಗಳು ನಶಿಸಿ ಹೋಗ್ತಾ ಇದೆ ಅನ್ನೋ ಒಂದು ದೊಡ್ಡ ಇದಿದೆ. ಸೊ ಇದಕ್ಕಿಂತ ಒಂದು 10 ವರ್ಷದ ಹಿಂದೆ ಹೋದಾಗ ನೀವು ಜನಪದ ಲೋಕದ ಪುಸ್ತಕಗಳಲ್ಲಿ ಹಿನ್ನುಡಿಗೆ ಹೋದರೆ ನಮ್ಮ ಕರ್ನಾಟಕದಲ್ಲಿ ಫಸ್ಟಲ್ಲಿ ನಿಮ್ಗೆ ಸ್ಟಾರ್ಟ್ ಆಗೋದು ನಮ್ಮ ಕರ್ನಾಟಕದಲ್ಲಿ ಸುಮಾರು 200 ಜನಪದ ಕಲಾ ಪ್ರಕಾರಗಳಿದೆ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ಅವಾಗ ಗೊತ್ತಾಗಿದ್ದು ನಮ್ಮ ಕರ್ನಾಟಕದಲ್ಲಿ 200 ಜನಪದ ಕಲಾ ಪ್ರಕಾರಗಳಿದೆ. ಈಗ ಅದು ರಿಸರ್ಚ್ ಆಗಿ 250ಕ್ಕೆ ಹೋಗಿದೆ. ಈಗ 250 ಇದೆ ಅಂತ ಹೇಳಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. 250 ಜನಪದ ಪ್ರಕಾರಗಳಿದೆ ಅಂತ. ಸೊ 250 ಪ್ರಕಾರಗಳಲ್ಲಿ ಈಗ ನಾನೊಬ್ಬ ಜನಪದ ಕಲಾವಿದನಾಗಿ ಅಥವಾ ಮುಂದೆ ನಾನು ಇದೇ ಫೀಲ್ಡಲ್ಲಿ ಇರೋದ್ರಿಂದ ಜನಪದ ತಜ್ಞನೂ ಆಗ್ಬೋದು ಮುಂದಿನ ದಿನಗಳಲ್ಲಿ, ಬೇರೆ ವಿಚಾರ. ಎಷ್ಟು ಜನಪದ ಕಲೆಗಳು ನನಗೆ ಗೊತ್ತಿದೆ, ಅಥವಾ ಒಬ್ಬ ಜನಪದ ಅಕಾಡೆಮಿ ಅಧ್ಯಕ್ಷ ಆಗಿರೋರ್ಗೆ ಎಷ್ಟು ಜನಪದ ಕಲೆಗಳು ಗೊತ್ತಿದೆ, ಜನಪದ ಅಕಾಡೆಮಿ ಇರೋದು ಎಷ್ಟು ಕಲೆಗಳು 250 ಜನಪದ ಕಲಾ ಪ್ರಕಾರಗಳಲ್ಲಿ ಎಷ್ಟು ಕಲೆಗಳು ಪ್ರಚಲಿತದಲ್ಲಿದೆ, ಎಷ್ಟು ಕಲೆಗಳು ನಶಿಸಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ತರಬೇತಿ ಮಾಡಬೇಕೋ ಬೇಡವೋ, ತರಬೇತಿ ಸಮುದಾಯದವ್ರು ಇದ್ದಾರೆ, ತರಬೇತಿ ಎಟ್ಕೊಬೇಕಾ ಇಲ್ವೋ ಅನ್ನೋದ್ರ ಬಗ್ಗೆ ಇದು ದೊಡ್ಡ ಚಾಲೆಂಜಿಂಗ್ ಸವಾಲಾಗಿರುವಂಥದ್ದು. ಸೊ ನನ್ನ ವಾದ ಏನಂತಂದರೆ, ನಾವೀಗ ಏನು ನಮ್ಮ ಸೈನ್ಸ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬು, ಬೇರೆ ಲ್ಯಾಬ್ಗಳನ್ನ ನಾವು ಕಾಣ್ತೀವಿ ಪ್ರತಿ ಅದರದೇ ಆದ ವಿಂಗ್ಗಳಲ್ಲಿ. ಸೊ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಅವ್ರು ಮಾಡದೇ ಇದ್ರೂ ನಾನು ಬಹುಶಃ ನನಗಿರೋ ಆಲೋಚನಾ ಕ್ರಮಗಳಲ್ಲಿ ಥಾಟಲ್ಲಿ ನಾವು ವಾದ್ಯಗಳಿಗೆ ಒಂದು ಲ್ಯಾಬ್ ಮಾಡಬೇಕು ಅನ್ನೋದು ನನ್ನ ಒಂದು ವಾದ. ಫೋಕ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಬ್ ಅಂತಾನೆ ನಾವು ಮಾಡ್ಕೊಬೇಕು ಅನ್ನೋದು ಒಂದು ವಾದ. ಯಾಕಂತಂದ್ರೆ ನೀವು ಹೇಳಿದ್ರಲ್ಲ ಈಗ ನೀವು ಹೇಳಿದ್ರಿ ಅದನ್ನ ಡೊಳ್ಳಿನ ಚರ್ಮ ಹೆಂಗ್ ಕಟ್ಕೊಬೋದು ಏನು ಅಂತ ಹೇಳಿ, ಅದ್ರ ಜೊತೆಗೆ ನೀವು ಇದು ಕರ್ನಾಟಕ ಜನಪದ ಕಲೆ ಅಂತ ಒಂದು ತುಂಬಾ ಗಂಡು ಕಲೆ. ಅದು ನೀವು ಕರ್ನಾಟಕ ಜನಪದ ಕಲೆಗಳಲ್ಲಿ ನಿಮ್ಗೆ ತುಂಬಾ ನಾವು ಎಲ್ಲರೂ ಒಂದು ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಕಳಿಸ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಫಸ್ಟೇ ಬರೋ ಡೊಳ್ಳು ಕುಣಿತ ಮೈಂಡಿಗೆ ಎಲ್ಲರಿಗೂ, ಸಾಮಾನ್ಯವಾಗಿ ಎಲ್ಲರಿಗೂ. ಅದು ಮಿನಿಸ್ಟ್ರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದ್ರು ನೀವೆಲ್ಲರನ್ನೂ ಕೇಳಿದ್ರೆ ಡೊಳ್ಳು ಕುಣಿತಾನೆ ಬಂದು. ನಾನು ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಏನು ಮಾಡಿದ್ದಾರೆ, ಒಬ್ಬ ಅರಬ್ ಸೌದಿ ಶೇಖು, ಒಳ್ಳೆ ಮಾಮೂಲಿ ಅವ್ರ ಶೇಖ್ ಏನು ಹಾಕ್ಕೊಂತಾರೆ ಟರ್ಬನ್, ಅದನ್ನ ಹಾಕೊಂಡವ್ರೆ, ಫುಲ್ ಲಾಂಗ್ ಜುಬ್ಬ ಹಾಕೊಂಡವ್ರೆ. ಅವ್ರು ಒಂದು ಚಿಕ್ಕ ಡೊಳ್ಳು ಹೊಡಿತಾ ಇದ್ದಾರೆ ಸರ್. ಅಲ್ಲ, ಅವ್ರು ಡೊಳ್ಳು ಹೊಡಿತಿದ್ದಾರೆ ದುಬೈಯಲ್ಲಿ. ಅವ್ರ ಪಕ್ಕ 4 ಜನ ಇಟ್ಕೊಂಡವ್ರು, ಅವರು ಡೊಳ್ಳು ಹೊಡಿತಿದ್ದಾರೆ. ಸೊ ನನಗೆ ಈ ನಮ್ಮ ಗುರುಗಳು ಒಂದು ಇದ್ರ ಬಗ್ಗೆ ಒಂದು ಹಿನ್ನೆಲೆ ಹೇಳಿದ್ರು, ಈ ಡೊಳ್ಳು ಉಗಮದ ಬಗ್ಗೆ ಒಂದು ಹಿನ್ನೆಲೆ ಹೇಳಿದ್ರು. ಸೊ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ನೀವು ಜನಪದ ಅನ್ನೋದು ಏನಿದೆಯಲ್ಲ, ಅದನ್ನ ಪುಸ್ತಕಗಳು ಕುತ್ಕೊಂಡು ಜನಪದ ಪುಸ್ತಕಗಳನ್ನ ಓದಿದ್ರೆ ನಿಮ್ಮ ತಲೆಗೆ ಹೋಗುವಂಥದ್ದಲ್ಲ, ಅಥವಾ ನೀವು ಪ್ರೇಕ್ಷಕರಿಗೆ ತಲುಪಿಸೋಕ್ಕೆ ಅದು ಬೇರೆ ರೀತಿನೇ. ಅದು ನೀವು ಪುಸ್ತಕಗಳನ್ನ ಓದಿದ್ರೆ ಜನಪದ ಅನ್ನೋದು ಅರ್ಥ ಆಗುವಂಥದ್ದಲ್ಲ. ನೀವು ಅದನ್ನು ಪ್ರಾಯೋಗಿಕವಾಗಿ ಪ್ರದರ್ಶನಕ್ಕೆ ಒಳಪಟ್ಟು, ಫಾರ್ ಎಕ್ಸಾಂಪಲ್ ಇದು ಡೊಳ್ಳು ಕುಣಿತ ಅಂದರೆ ಇದು ಅಂತ ಹೇಳಿಬಿಟ್ಟು ಜನ ನೋಡಿದ್ರೇ ಅವ್ರಿಗೆ ಅರ್ಥ ಆಗೋದು ಡೊಳ್ಳು ಕುಣಿತ ಅಂತ. ರಾದರ್ ದೆನ್ ಅವ್ರು ಪುಸ್ತಕ ಕುಟ್ಕೊಂಡು ಅವರು ಒಂದು ಹಾಳೆಯಲ್ಲಿ ಡೊಳ್ಳು ಕುಣಿತ ಅಂದರೆ ಇದು ಅಂತ ಓದಿದ್ರೆ ಅವ್ರ ತಲೆಗೆ ಹೋಗುವಂಥ ಅಲ್ಲ. ಇದರಲ್ಲಿ ಕೇಳಿಸ್ಬೇಕು, ಕಣ್ಣಿಗೆ ಕಾಣಿಸಿದ್ರೆ ಅದು ಜನಪದ ಆಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿದ್ದಾಗ್ಲೂ ಅದು ನಮ್ಮ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಇಡೀ ವಿಶ್ವಕ್ಕೆ ಮೊದಲ ವಿಶ್ವವಿದ್ಯಾಲಯ ಜನಪದಕ್ಕೋಸ್ಕರ. ಅದು 10 ವರ್ಷ ಆಗಿದೆ. ಅದರ ಹಿನ್ನೆಲೆ ಅದು ಕುಂಠಿತವಾಗಿ ಏನಕ್ಕೆ ಕುಂಠಿತವಾಗಿದೆ ಅಂತಂದರೆ, ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಸಿಂಡಿಕೇಟ್ ಮೆಂಬರ್ ಆಗಿ ಮತ್ತು ಜನಪದ ಕಲಾವಿದನಾಗಿ ನನಗೆ ಅರ್ಥ ಆಗಿರೋದು, ನನಗೆ ಅರಿವಾಗಿರೋದು ಅಂತಂದರೆ, ಅವರು ಜನಪದ ಸಾಹಿತ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ, ಪ್ರದರ್ಶನಕ್ಕೆ ಒತ್ತು ಕೊಡ್ತಾ ಇಲ್ಲ. ಈ ಜನಪದ ಅನ್ನೋದು ನೀವು 50% ಭಾಗ ಸಾಹಿತ್ಯ, 50% ಉದ್ದೇಶನೇ ಅದಲ್ವಾ? ಜನಪದವನ್ನು ಅಕಾಡೆಮಿಕಲಿ ತರಬೇಕು ಅಂತಾನೆ ಅದರ ಉದ್ದೇಶ ಅಲ್ಲ. ಅಕಾಡೆಮಿಕ್ ಆಗಿ ತರಕ್ ಹೋದ್ರೆ ಜನಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ನಿಮ್ಗೆ. ಜನಪದ ಅಂತ ಹಿಂಗೆ ಪ್ರೆಸೆಂಟ್ ಮಾಡಿದ್ರೆ ನೀವು ಪ್ರದರ್ಶನನೂ ಅದೇ 50% ಹ್ಯಾಂಡ್ ಟು ಹ್ಯಾಂಡ್ ಎತ್ಕೊಂಡು ಹೋಗ್ಬೇಕಲ್ವಾ? ಯಾರ ಸಂದರ್ಭದಲ್ಲಿ ನೀವು ಮೆಂಬರ್ ಆಗಿದ್ದು? ನಾನು ಡಿ.ಬಿ. ನಾಯಕ್ ಅಂತ ಹೇಳಿ ಅವರಿದ್ರು, ಅವ್ರ ಸಂದರ್ಭದಲ್ಲಿ. ಅದಾದ್ಮೇಲೆ ಮತ್ತೆ ಈಗ ಸದ್ಯಕ್ಕೆ ಭಾಸ್ಕರ್ ನಾಯಕ್ ಅಂತ ಇದ್ದಾರೆ. ನನ್ನ ಕೊನೆ ಹಂತದಲ್ಲಿ ಭಾಸ್ಕರ್ ನಾಯಕ್ ಆಗಿದ್ರು. ಸೊ ಈಗ ನಾನು ಹೇಳಿದಾಗೆ ಡೊಳ್ಳಿನ ವಿಚಾರಕ್ಕೆ ಬಂದಾಗ ಅವ್ರು ಹಿನ್ನೆಲೆ ಹೇಳಿದ್ರು ನಮ್ಮ ಗುರುಗಳು, ಒಂದು ಸೈಂಟಿಫಿಕಲಿ ನಾವು ಮುಂದುವರೆದ್ರಿಂದ ಒಂದು ಆಲೋಚನಾ ಕ್ರಮದಲ್ಲಿ ನಾವು ಅದನ್ನ ಡೊಳ್ಳು ಹೆಂಗೆ ಹುಟ್ಕೊಂತು ಅಂತ ಹೇಳ್ಬಿಟ್ಟು ಒಂದು ಜನರಲ್ ಆಗಿ ನಾವು ಸೈಂಟಿಫಿಕ್ ಯೋಚನೆಯಲ್ಲಿ, ಈಗ ಬೇರೆಯವ್ರಿಗೆ ಅರ್ಥ ಆಗದಿರೋ ಜನಪದ ಕಥೆಗಳನ್ನ ಹೇಳಿದಾಗ ಅರ್ಥ ಆಗದಿರೋರು, ಈಗ ಕುರಿ ಕಾಯೋನ್ ಕುರ್ಬ ಸಾಮಾನ್ಯವಾಗಿ ಅವನು ಕುರಿ ಕಾಯೋ ಹೋಗೋ ಟೈಮಲ್ಲಿ ಒಂದು ಬಾಕ್ಸ್ ಏನೋ ತೊಗೊಂಡು ಹೋಗಿರ್ತಾನೆ ಊಟದ್ದು. ಈ ನರಿನೋ ಚಿರತೆನೋ ಬಂದು ದಾಳಿ ಮಾಡಿ ಹೋಗಿರೋ ಚರ್ಮ ಅವ್ನ ಕೈಯಲ್ಲಿ ಉಳಿದಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅವ್ನು ಬಹುಶಃ ಏನು ಮಾಡಿರ್ಬೋದು, ಆ ಬಾಕ್ಸ್ ಮೇಲೆ ಚರ್ಮ ಇಟ್ಕೊಂಡು ಅವ್ನು ಟೈಮ್ ಸ್ಪೇರ್ ಮಾಡೋಕ್ಕೆ ಏನೋ ಒಂದು ಅಲ್ಲಿ ಕುತ್ಕೊಂಡು ಟಪ್ ಅಂತ ಏನೋ ಸೌಂಡ್ ಮಾಡಿರ್ಬೋದು, ಹಿಂಗೆ ಹೊಡೆದಿರ್ಬೋದು, ಆ ಚರ್ಮನ ಆ ಬಾಕ್ಸ್ ಮೇಲೆ ಇಟ್ಟು ಹೊಡೆದಿರ್ಬೋದು. ಸೊ ಅವಾಗ ನಾದ ಕ್ರಿಯೇಟ್ ಆಗಿರ್ಬೋದು.
ಸೊ ಅಲ್ಲಿಂದ ಅದು ಮುಂದುವರೆದಿರುವಂಥ ಭಾಗ ಸೈಂಟಿಫಿಕಲಿ ಒಂದು ಡೊಳ್ಳು ಹೆಂಗೆ ಹುಟ್ಕೊಂತು ಅನ್ನೋದ್ರ ಬಗ್ಗೆ. ನೀವು ಯಾವುದೇ ಬಾಕ್ಸ್ ಹಾಕಿದ್ರೆ ಸದ್ವರ್ಗಲ್ಲ, ಒಣಗಿರೋ ಚರ್ಮನ, ಹಸಿ ಚರ್ಮ ಅಲ್ಲ, ಒಣಗಿರೋ ಚರ್ಮನ. ಸೊ ಈ ನೀತಿ ಇದು ಸೈಂಟಿಫಿಕಲಿ ಡೊಳ್ಳು ಒಂದು ಹೇಗೆ ಬೆಳೆದು ಬಂದಿದೆ ಅನ್ನೋದ್ರ ಬಗ್ಗೆ. ಅದಾದ್ಮೇಲೆ ಅದು ಒಂದು ಮರ ತಗೊಂಡು ಅದನ್ನು ಕೊರೆದು ಅದನ್ನ ಮರ ತುಂಡನ್ನ ಚರ್ಮನ ಇಟ್ಟು ಆಮೇಲೆ ಅದನ್ನು ಹೆಣೆಯೋ ಪ್ರೋಸೆಸ್ನ ಅದನ್ನ ಹೆಂಗೆ ಹೆಣಿಬೇಕು ಅದು ಸೈಂಟಿಫಿಕಲಿ ನೋಡೋಕೆ ಹೋಗಿರೋದು. ಸೊ ಜನಪದ ಹಿನ್ನೆಲೆ ನೋಡ್ಕೊಂಡು ಹೋಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಡೊಳ್ಳಾಸುರ ಒಬ್ಬ ಅನ್ನೋ ರಾಕ್ಷಸ ಇದ್ದ. ಅವ್ನು ಸೂಜಿ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ದ. ಶಿವ ಪ್ರತ್ಯಕ್ಷನಾಗಿ ಅವ್ನು ಏನಪ್ಪ ನಿನ್ನ ಬಯಕೆ ಅಂತ ಕೇಳಿದಾಗ ನಿನ್ನನ್ನು ನುಂಗ್ಬೇಕಂತ ಹೇಳಿ ಆ ಡೊಳ್ಳಾಸುರ ರಾಕ್ಷಸ ಶಿವನಿಗೆ ಹೇಳ್ತಾನೆ. ಸೊ ಶಿವ ಸರಿ ಆಯಿತು ಅಂತ ಹೇಳ್ತಾನೆ. ಡೊಳ್ಳಾಸುರ ರಾಕ್ಷಸ ಶಿವನ ನುಂಗ್ತಾನೆ. ಸೊ ಶಿವನು ಅವ್ನು ನುಂಗಾದ್ಮೇಲೆ ಶಿವ ಬೆಳೀತಾ ಹೋಗ್ತಾನೆ ಅವನ ಹೊಟ್ಟೆಯಲ್ಲಿ. ಸೊ ಅವ್ನು ಭಾರ ತಡಿಯೋಕ್ಕಾಗದೆ ಡೊಳ್ಳಾಸುರ ರಾಕ್ಷಸ ಶಿವನ ಕೋರ್ಕೊಂತಾನೆ ಹೊರಗೆ ಬಾ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ನಮಗೆಲ್ಲ ನೀವು ಈ ಎಲ್ಲ ಹಿನ್ನೆಲೆಗಳಲ್ಲಿ ನೋಡಿದಾಗ ಅಲ್ಲಿ ಶಿವ ಯಾವುದೋ ಒಂದು ಸಂಹಾರ ಮಾಡಿದಾಗ ಅವು ಉಟ್ಕೊಂಡಿರುವಂಥ ಒಂದು ಕಥೆಗಳನ್ನ ನಾವು ಸರ್ವಸಾಮಾನ್ಯವಾಗಿ ನಾವು ಕಾಣುವಂಥ ಇದು. ಸೊ ಇಲ್ಲಿ ಆ ಡೊಳ್ಳು ಶಿವ ಡೊಳ್ಳಾಸುರ ರಾಕ್ಷಸನ ಹೊಟ್ಟೆ ತಿಳ್ಕೊಂಡು ಹೊರಗೆ ಬರ್ತಾನೆ. ಅವ್ನು ಹೊಟ್ಟೆನ ದಿಬ್ಬ ಮಾಡ್ಕೊತಾನೆ. ಅವ್ನ ಕೈಗಳನ್ನ ತಾಳ ಮಾಡ್ಕೊತಾನೆ. ಆ ಒಂದು ಡೊಳ್ಳು ತಯಾರು ಮಾಡಿ ಡೊಳ್ಳು ನುಡಿಸಿ ಕೈನ ತಾಳ ನುಡಿಸಿ ಕುರಿ ಕುರ್ಬಂಗ್ ಕೊಟ್ಟ ಅಂತ ಹೇಳ್ಬಿಟ್ಟು ಪ್ರತೀತಿಯಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಜನಪದ ಕಥೆ ಇದು ಡೊಳ್ಳು ಹೆಂಗೆ ಹುಟ್ಕೊಂತು ಅನ್ನೋದು. ಸೊ ಇದು ಸಾಮಾನ್ಯ ಇದು ಎರಡು ಕತೆ. ಸೊ ಈ ಡೊಳ್ಳಿನ ತಂತ್ರಗಾರಿಕೆಯಲ್ಲಿ ಸಾಮಾನ್ಯವಾಗಿ ನೋಡಕ್ ಹೋದ್ರೆ ಶಿವನಿ, ಹೆಬ್ಬೇವು, ನಮ್ಮ ಈ ತರ ಬೇರೆ ಬೇರೆ ಮರಗಳನ್ನ ಮೂಲವಾಗಿ ಸ್ಟಾರ್ಟಿಂಗ್ ಬಳಸ್ತಾ ಇದ್ದಿದ್ದು. ಶಿವ ಹೊನ್ನೆ ಮರ ಅಂತಾರಲ್ಲ ಅದು ಶಿವ ಹೆಬ್ಬೇವು ಈ ತರ ಹೊನ್ನೆ ಮರ. ಸೊ ನನಗೆ ಗೊತ್ತಿರೋ, ನಾನು ಈಗ ನಿಮ್ಗೆ ಹೇಳಿದೆ, ಈಗ ನಾನು ಡೊಳ್ಳು ಕುಣಿತದ ಬಗ್ಗೆ ಒಂದಷ್ಟು ಪುಸ್ತಕಗಳು ಓದಿದಾಗ ಇದು ತುಂಬಾ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಚಲಿತದಲ್ಲಿರುವಂಥದ್ದು. ಬೀರೇಶ್ವರ ಅನ್ನೋ ಇದು ನೇರವಾಗಿ ಬೀರೇಶ್ವರ ಅನ್ನೋ ದೇವರಿಗೆ ಒಂದು ಭಕ್ತಿಪೂರ್ವವಾಗಿ ಸಲ್ಲಿಸುವಂತ ಒಂದು ಕಲೆಯಾಗಿರೋ ಕಾರಣಕ್ಕೆ ಡೊಳ್ಳಿನ ಪದ ಅನ್ನೋದು ಅಲ್ಲಿ ಆ ಭಾಗದಲ್ಲಿದೆ. ಸೊ ಅಲ್ಲಿ ಅವರು ಆ ಡೊಳ್ಳು ಅವರೇ ಕಂಡು ಹಿಡ್ಕೊಂಡು ಪ್ರತಿದಿನ ನಾವು ಈ ಗಂಟೆ ಹೆಂಗ್ ನುಡ್ಸಿ ಹೆಂಗ್ ದೇವರಿಗೆ ಪೂಜೆ ಮಾಡ್ತೀವೋ ಅಲ್ಲಿ ಸಾಮಾನ್ಯವಾಗಿ ಅವರು ಡೊಳ್ಳು ನುಡ್ಸೇನೆ ಪೂಜೆ ಮಾಡುವಂಥದ್ದು ಅಲ್ಲಿ ಸಾಮಾನ್ಯವಾಗಿ. ಸೊ ಇದು ಒಂದ್ ಕಡೆಯಲ್ಲಿ ಇದನ್ನ ತುಂಬಾ ನನ್ನ ಆಳವಾಗಿ ಇದನ್ನ ಯೋಚನೆ ಮಾಡ್ತಾ ಹೋದ್ರೆ ಅಲ್ಲಿ ಉತ್ತರ ಭಾಗದಲ್ಲಿ ನಿಮ್ಗೆ ನೋಡ್ತಾ ಚಿತ್ರದುರ್ಗ, ಬೇರೆ ಬೇರೆ ಅಲ್ಲಿ ಬಳ್ಳಾರಿ, ಬೀದರು ಈ ತರ ಭಾಗದಲ್ಲಿ ತುಂಬಾ ಪ್ರತೀತಿಯಲ್ಲಿ ಇರುವಂತದ್ದು. ಸೊ ಆದ್ರೆ ಡೊಳ್ಳು ಶಿವಮೊಗ್ಗದ್ದು ಅನ್ನೋದು ಹೇಗೆ ಅಂತ ಹೇಳ್ಬಿಟ್ಟು, ಡೊಳ್ಳು ಈಗ ಶಿವಮೊಗ್ಗದಿಂದ ಡೊಳ್ಳು ಬಂದಿದೆ ಅನ್ನೋದು ಒಂದು ಇದು. ಅದೇನಕ್ಕಪ್ಪ ಅಂತಂದ್ರೆ ಶಿವಮೊಗ್ಗದವರು ಇದನ್ನ ಒಂದು ಕುಣಿತಕ್ಕೆ ಅಳವಡಿಸಿ, ಶಿವಮೊಗ್ಗದಲ್ಲಿರುವಂಥ ಉಪ್ಪಾರರು, ದೀವಾರರು ಇದನ್ನ ಒಂದು ಕುಣಿತಕ್ಕೆ ತಂದು ಈ ಹೆಜ್ಜೆ ಮಾಡೋಣ, ಇದಕ್ಕೆ ಹೆಜ್ಜೆ ಮಾಡೋಣ, ಅದಕ್ಕೊಂದು ಕಾಸ್ಟ್ಯೂಮ್ ಮಾಡೋಣ, ಅದಕ್ಕೊಂದು ಪೇಟ ಕಟ್ಕೊಳ್ಳೋಣ, ಇದು ನೇರವಾಗಿ ಶಿವಂಗ್ ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕಲೆನ ಆ ಹುಲಿ ಚರ್ಮದ ಬಟ್ಟೆ ಧರಿಸ್ಕೊಳ್ಳೋದು. ಸೊ ಸಾಮಾನ್ಯವಾಗಿ 3 ಪಟ್ಟೆ ಹೇಳ್ಕೊಳ್ಳುವಂಥದ್ದು. ಸೊ ಕರ್ನಾಟಕಕ್ಕೆ ನಾವು ಇದು ಕರ್ನಾಟಕದ ಕಲೆ ಆಗಿರೋದ್ರಿಂದ ನಾವು ಕೈ ಕುಚ್ಚ ಅಂತ ಕಟ್ಕೊಂತೀವಿ, ಉಲನ್ ಕುಚ್ಚಗಳನ್ನ. ಅದನ್ನ ಕರ್ನಾಟಕದ ಬೌದ್ಧ ಕಲರ್ ಎಲ್ಲ ಕಾಂಬಿನೇಷನ್ ಮಾಡ್ಕೊಂಡು ಸೊ ಒಂದು ಕಾಸ್ಟ್ಯೂಮ್ನ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಕಾಸ್ಟ್ಯೂಮ್ನ ತಂದು ಅದನ್ನ ಒಂದು ಪ್ರೆಸೆಂಟಬಲ್ ತಂದ್ರು. ಸೊ ಅದು ಕಂಪ್ಲೀಟ್ ಕ್ರೆಡಿಟ್ ಶಿವಮೊಗ್ಗದವ್ರಿಗೆ ದಕ್ತು. ಸೊ ರಾದರ್ ಫಸ್ಟ್ ನಾವು ಉತ್ತರ ಕರ್ನಾಟಕದಲ್ಲೇ ಡೊಳ್ಳು ಹುಟ್ಕೊಂಡಿದೆ ಅಂತಂದ್ರೂ ಕಂಪ್ಲೀಟ್ ಕ್ರೆಡಿಟ್ ಹೋಗಿರೋದು ಈಗ ನಿಮ್ಗೆ ಶಿಕಾರಿಪುರ ಇದರದೆಲ್ಲ ಇಲ್ಲೆಲ್ಲ ಬಹಳ ತಂಡಗಳು. ಸೊ ನಾನು ಅಲ್ಲಿಗೆ ಹೋದಾಗ ಅಲ್ಲೂ ಕೂಡ ಈ ಇದಕ್ಕೆ ಸಂಬಂಧಪಟ್ಟ ಏನು ಜನಾಂಗದವರು ಇದ್ದಾರೆ, ಉಪ್ಪಾರವರು, ದಿವಾರು ಅಂತ ಹೇಳಿ ಅಂತವರು, ಅಲ್ಲಿ ರಾತ್ರಿ ಎಲ್ಲ ಅವರು ಸಂಜೆ ಅವರ ನಾಟಿ ಗಿಟಿ ಗದ್ದೆ ಕೆಲಸ ಎಲ್ಲ ಮಾಡಾದ್ಮೇಲೆ ಸಂಜೆ ಹೊತ್ತಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ. ಆ ನಾದ ಈ ಮರಗಳು ಬಳಸೋದ್ರಿಂದ ನಾನು ಹೇಳಿದೆ ನಿಮಗೆ, ಇದಕ್ಕೆ ಬಳಸುವಂಥ ಮರಗಳು ಬಂದು ಹೆಬ್ಬೇವು, ಶಿವನಿ ಇಂಥ ಮರಗಳು. ಸೊ ಆ ನಾದ ನಿಮಗೆ 10 ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ಕೇಳಿಸುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾವುದೋ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ, ಡೊಳ್ಳು ನುಡಿಸ್ತಿದ್ದಾರೆ ಅಂತಂದರೆ ನಮ್ಗೆ ಇಲ್ಲಿ ಕೂತ್ಕೊಂಡು ನಾವು ಕೇಳಿಸ್ಕೊಬೋದು. ಸೊ ಅದು ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಆ ಶಿವಮೊಗ್ಗ ಸಾಗರ ಸೊರಬ ಆ ಕಡೆ ಹೋಗಿದ್ದಾಗ, ಸೊ ಅಲ್ಲಿ ಯಾವುದೋ ಊರಲ್ಲಿದ್ದಾಗ ಅಲ್ಲಿ ಯಾವುದೋ ಊರಲ್ಲಿ ಡೊಳ್ಳು ಬಡಿತಾ ಇರೋದು, ಅಲ್ಲಿ ಯಾವುದೋ ಊರಲ್ಲಿ ಬಡಿತಾ ಇರೋ ಡೊಳ್ಳು ನಮ್ಗೆ ಇಲ್ಲಿ ಕೇಳಿಸುತ್ತೆ. ಸೊ ಅದು ಮೂಲ. ಅದು ಈಗ ನಿಮ್ಗೆ ರಾಜ್ಕುಮಾರ್ ಅವರ ಮೂವಿಯಲ್ಲಿ ಯಾವುದೋ ಒಂದು ಡೊಳ್ಳಿನ ಅವ್ರು ತಗೊಂಡಿರುವಂಥದ್ದು, ಆ ಡೊಳ್ಳಿನ ಆಕಾರ ನೋಡಿದಾಗ ಅದ್ರ ಗೊತ್ತಾಗುತ್ತೆ. ಕರಿಯ ಕಂಬಳಿ ಗದ್ದಿಗೆ ಮಾಡಿ ಬೀರದೊಳ್ಳ ತಂದಿಳಿದಿದೆವು. ಸೊ ಈಗೇನಾಗಿದೆ, ಅದು ಪ್ರದರ್ಶನ ಕಲೆಯಾಗಿ ಒಂದು ಮೆರವಣಿಗೆಗೆ ಭಾಗವಾಗಿ ಅದು ಒಂದು ಬೇಡಿಕೆಯಲ್ಲಿ ಇರೋದ್ರಿಂದ ಅಷ್ಟು ಭಾರನ ಅಷ್ಟು ಸೈಜನ್ನ ಹೊತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಅದನ್ನ ನಾವು ಸ್ವಲ್ಪ ಅದ್ರ ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ, ಅದ್ರ ಭಾರನ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ, ಅದ್ರ ಸೈಜಸ್ನ ರೆಡ್ಯೂಸ್ ಮಾಡಿಕೊಂಡು ಅದು ಕಾಲಕ್ರಮೇಣ ಈಗ ಪ್ರಚಲಿತದಲ್ಲಿ ಇರುವಂಥದ್ದು ಸರ್. ಸೊ ಇದು ಡೊಳ್ಳಿನ ತಂತ್ರಗಾರಿಕೆ ಸರ್. ಅಂದರೆ ನೀವು ಹೇಳ್ತಿರೋದ್ ಪ್ರಕಾರ ಡೊಳ್ಳು ಆರಂಭವಾದ ದಿನಗಳಲ್ಲಿ ಅದರ ಗಾತ್ರ ದೊಡ್ಡದಾಗಿತ್ತು. ಅಂದರೆ ಈಗ ನಾವೇನು ಹೆಬ್ಬಾರೆ ಅಂತ ಕರಿತೀರಿ, ಹೆಬ್ಬಾರೆ ಆ ರೀತಿ ಗಾತ್ರದಲ್ಲಿ ದೊಡ್ಡದಾಗಿತ್ತು. ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಬಳಸ್ಲಿಕ್ಕೆ ಆಗೋದಿಲ್ಲ, ಪ್ರದರ್ಶನ ಕಲೆಗೋಸ್ಕರ ಅಂಥೇಳಿ ಅದರ ಗಾತ್ರವನ್ನು ಕುಗ್ಗಿಸ್ಕೊಂಡಿದ್ದೀವಿ ಅಂತ ಅಲ್ವಾ? ಯಾವ ಚರ್ಮವನ್ನು ಬಳಸ್ತಾರೆ ಸರ್ ಇದಕ್ಕೆ? ಸೊ ಅವಾಗ ಮೊದಲು ಜಿಂಕೆ ಚರ್ಮ ಬಳಸ್ತಾ ಇದ್ರು ಅಂತ ಹೇಳ್ತಿದ್ರು. ಈಗಲೂ ನನಗೆ ಗೊತ್ತಿರೋ ಮಟ್ಟಿಗೆ ಅಂತ ನಾದ ಬರಬೇಕು ಅಂತಂದರೆ ಅವರು ಬಹುಶಃ ಜಿಂಕೆ ಚರ್ಮನೇ ತಿರಬಹುದು. ಈಗ ಅದು ನಮ್ಗೆ ಸಹಜವಾಗಿ ಅವಕಾಶ ಇಲ್ದಿರೋ ಕಾರಣಕ್ಕೆ ಮೇಕೆ ಚರ್ಮ ಬಳಸೋದು. ಮೇಕೆ ಚರ್ಮ. ಡೊಳ್ಳಿಗೆ ಎಮ್ಮೆ ಚರ್ಮ ಬಳಸಲ್ವಾ? ಇಲ್ಲ, ಬಳಸಲ್ಲ.
ಮೇಕೆ ಚರ್ಮ. ನನಗೆ ಗೊತ್ತಿರೋ ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಭಾಗದಲ್ಲಿ ಏನು ಈಗ ತಂಡಗಳು ಈ ಭಾಗದಲ್ಲಿ ತಂಡಗಳು ಈಗ ಡೊಳ್ಳು ಕುಣಿತ ತಂಡಗಳು ಹುಟ್ಕೊಂಡಿದೆ, ಅವ್ರು ಬಹುಶಃ ಬಳಸಬಹುದು. ಯಾಕಂತಂದರೆ ಈಗ ನೀವು ಮೇಕೆ ಚರ್ಮ ಹಾಕ್ಕೊಂಡ್ರೆ ಅದು ನೀವು ಏನಾದರೂ ಒಂದು ಸ್ವಲ್ಪ ಅದನ್ನು ಲೂಸ್ ಮಾಡದೆ ಬಿಗಿ ಮಾಡದೆ ಟೈಟ್ ಮಾಡದೆ ಇಟ್ಕೊಂಡ್ರೆ ಸ್ವಲ್ಪ ಏನಾದರೂ ಕ್ರ್ಯಾಕ್ ಲೈಕ್ ಸ್ವಲ್ಪ ಹೊರದೋಯ್ತು ಅಂದರೆ ಅದು ಅರ್ಧೋಗ್ತಾ ಇರುತ್ತೆ. ಈಗ ನೀವು ನನ್ನ ರಂಗಮಂದಿರಕ್ಕೂ ಬಂದರೂ ನಿಮಗೆ ನನ್ನ ಹತ್ರ ಹೊಡೆದೋಗಿರೋ ಡೊಳ್ಳೆ ಸುಮಾರು ಒಂದು 20 ಸ್ಟಾಕ್ ಬಿದ್ದಿದೆ, ನಾನು ರಿಪೇರಿಗೆ ಟೈಮ್ ಕೊಡಬೇಕು. ಸೊ ಬಹುಶಃ ಆ ಕಾರಣಕ್ಕೆ ಈ ಭಾಗದವರು ಆ ಥರ ಚರ್ಮಕ್ಕೆ ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ನೀವು ತಿಳಿಸಿದ್ರಿ ಡೊಳ್ಳಿನ ಪ್ರದರ್ಶನವನ್ನು ಕಂಡು ನಾನು ಅದಕ್ಕೆ ಮೋಹಗೊಂಡು ನಾನು ಡೊಳ್ಳಿಗೆ ಬಂದೆ ಅಂತ ತಾವು ತಿಳಿಸಿದ್ರಿ. ಡೊಳ್ಳು ಕಲಾವಿದ ಹಿದಾಯತ್ ಅವ್ರಿಗೆ ಜನಪದ ಕಲೆಗಳ ಬೇರೆ ಬೇರೆ ಪ್ರಕಾರಗಳಲ್ಲಿ ಯಾವ ಕಲೆಗಳ ಬಗ್ಗೆ ತಮ್ಗೆ ಆಸಕ್ತಿ ಇದೆ ಅಂತ? ಸರ್, ನನಗೆ ಕಂಸಾಳೆ, ಪಟ ಕುಣಿತ, ಪೂಜಾ ಕುಣಿತ, ಸೋಮನ್ ಕುಣಿತ, ಕೋಲಾಟ, ಹಲಕಿ ಸುಗ್ಗಿ ಕುಣಿತ, ಜನಪದ ಹಾಡುಗಾರಿಕೆ, ವೀರ್ಗಾಸೆ, ಪುರುವಂತಿಕೆ, ಜಗ್ಗಲಿಕೆ, ಈ ಥರ ಒಂದಷ್ಟು ಕಲೆಗಳ ಬಗ್ಗೆ ಆಸಕ್ತಿ ಇದೆ ಸರ್. ಸಂಪೂರ್ಣನೇ ನೀವು ಗಮನ ಹರಿಸ್ತಾ ಇದ್ದೀರಿ ಅಂತ? ಸಂಪೂರ್ಣ ಗಮನ ಹರಿಸಲೇಬೇಕಾಗುತ್ತೆ ಸರ್, ಹರಿಸಿದ್ದೀನಿ. ಈಗ ನಿಮಗೆ ಬೇರೆ ಕಲಾವಿದನಿಗೂ ಜನಪದ ಕಲಾವಿದನಿಗೂ ನಿಮಗೂ ಭಾಳಷ್ಟು ವ್ಯತ್ಯಾಸ. ಯಾಕೆ ಅಂದರೆ ಉನ್ನತ ವ್ಯಾಸಂಗವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು ತಾವು ವಿದ್ಯಾವಂತರು. ನಿಮಗೂ ಮತ್ತು ಅವಿದ್ಯಾವಂತ ಜನಪದ ಕಲಾವಿದನಿಗೂ ಏನು ವ್ಯತ್ಯಾಸ ನೀವು ಕಂಡಿದ್ದೀರಿ? ನನಗೂ ಅವ್ರಿಗೂ ಏನೋ ಡಿಫ್ರೆನ್ಸ್ ಇದೆಯಪ್ಪ, ಅದೇನಿರ್ಬೋದು ಆ ಅಂತರ? ಸರ್, ಅಂತರ ಅಂತಂದರೆ ಈಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರೋ ಕಾರಣಕ್ಕೆ ಈಗ ಅದು ಯಾವುದೋ ಒಬ್ಬ ಊರಿಂದ ಬಂದಿರೋ ಕಲಾವಿದ ಅವ್ನಿಗೇನಾದರೂ ಒಂದು ಎಣ್ಣೆ ಬಾಟ್ಲು ಕೊಡಿಸ್ಬಿಟ್ರೆ ಅಥವಾ ಏನಾದರೂ ಒಂದು ಕೊಡಿಸ್ಬಿಟ್ರೆ ಅಷ್ಟು ಸಾಕು ಅವನಿಗೆ ಅನ್ನೋದು ಈ ಜನರಲ್ಲಿ ಇರುವಂಥ ಒಂದು ಮನಸ್ಥಿತಿ. ಸ್ಯಾಟಿಸ್ಫೈ ಆಗಿಬಿಡ್ತಾನೆ, ಅವ್ನು ತೃಪ್ತಿ ಪಡ್ಕೊಂಡ್ಬಿಡ್ತಾನೆ ಅನ್ನೋದು ಒಂದು ಮಾತು. ಸೊ ಅದು ಈ ಕಲಾ ತಂಡದ ಏನು ಮುಖ್ಯಸ್ಥರಿರ್ತಾರಲ್ಲ ಅವ್ರು ಅದನ್ನು ಬಹಿಷ್ಕರಿಸ್ಬೇಕು. ಆ ಪ್ರದರ್ಶನದ ವೇಳೆಯಲ್ಲಿ ಸಂಪೂರ್ಣವಾಗಿ ಪ್ರದರ್ಶನ ಪ್ರಾರಂಭದಿಂದ ಪ್ರದರ್ಶನ ಅಂತಿರೋದವರೆಗೂ ಆ ಕಲಾ ತಂಡದ ಒಂದು ಸಂಪೂರ್ಣವಾಗಿ ಬಹಿಷ್ಕರಿಸ್ಬೇಕು. ಅದು ಶಿಸ್ತಿರ್ಬೇಕು ತಂಡದಲ್ಲಿ, ಡಿಸಿಪ್ಲಿನ್, ಶಿಸ್ತು ಅನ್ನೋದು. ನೀವು ಆಗಲೇ ಹೇಳ್ದಂಗೆ ತೊಡೆ ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಅದನ್ನ ಹೊತ್ಕೊಂಡು ಕುಣ್ಕೊಂಡು ಹೆಜ್ಜೆ ಹಾಕ್ಕೊಂಡು ಮೈಕೈ ನೋವು ಬಂದಾಗ ಏನು ಮಾಡೋದು? ಪ್ರದರ್ಶನ ಮುಗ್ದ ಮೇಲೆ ಕುಡೀಲಿ. ಕುಡಿಯೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು, ಕುಡಿಯೋದು ಬೇಡ ಅಂತ ಹೇಳ್ತಾ ಇಲ್ಲ ನಿಮಗೆ. ಕುಡೀರಿ, ಆಮೇಲೆ ಕುಡೀರಿ. ಕುಡೀರಿ, ಪ್ರದರ್ಶನ ಮಾಡೋ ಟೈಮಲ್ಲಿ ಕುಡಿಯೋದು ಬೇಡ. ಸೊ ಇವ್ರು ಏನು ಮಾಡ್ತಾರೆ, ಪ್ರದರ್ಶನ ಟೈಮಲ್ಲಿ ಕುಡಿದ್ಬಿಟ್ಟಾಗ ಅವ್ರಿಗೆ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಭಾಳ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರೆ ನೀವು. ಕಲಾವಿದರು ನಿಮ್ಮ ಮುಂದೆ ತಿರುಗಿ ಬಿದ್ದುಬಿಡ್ತಾ ಇದ್ರು, ಕುಡಿಬೇಡಿ. ಸೊ ಅದು ಅವರ ತಂಡನ ಅವ್ರು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ತಾರೆ, ಅವ್ರ ತಂಡನ ಹೇಗೆ ನಿರ್ವಹಣೆ ಮಾಡ್ಕೊತಾರೆ, ಅದು ತುಂಬ ಮುಖ್ಯವಾಗಿರುತ್ತೆ. ಓವರಾಲ್ ಶಿಸ್ತು ಮುಖ್ಯ ಅಂತ. ಶಿಸ್ತು ಮುಖ್ಯ. ಆಮೇಲೆ ಅವ್ರ ಕಾಸ್ಟ್ಯೂಮ್ಗಳು ತುಂಬ ಮುಖ್ಯ. ಅವ್ರೀಗ ಒಂದೊಂದು ತಂಡದಲ್ಲಿ ಅಬ್ಸರ್ವ್ ಮಾಡ್ತೀನಿ. ಈಗ ಯಾರ್ದೋ ಒಬ್ಬನ ತಲೆ ಬಟ್ಟೆ ಬಿಚ್ಚಿ ಹೋಗ್ಬಿಟ್ಟಿರಿ. ಈಗ 8 ಜನದ ಕಲಾವಿದರಲ್ಲಿ 4 ಜನದ ತಲೆಯಲ್ಲಿ ತಲೆ ಬಟ್ಟೆ ಇರುತ್ತೆ, 4 ಜನದ ತಲೆಬಟ್ಟೆಯಲ್ಲಿ ತಲೆ ಬಟ್ಟೆ ಇರಲ್ಲ. ಇವನ್ ಕಾಸ್ಟ್ಯೂಮ್ ಇನ್ನೊಂದು ಥರ ಇರುತ್ತೆ, ಇವನ್ ಕಾಸ್ಟ್ಯೂಮ್ ಇನ್ನೊಂದು ಥರ ಇರುತ್ತೆ. ಇವ್ನು ಹಾಕೊಂಡಿರೋ ಕತ್ತಿನ ಮಣಿ ಬೇರೆ ಥರ ಇರುತ್ತೆ, ಅವ್ನು ಹಾಕೊಂಡಿರೋ ಕತ್ತಿನ ಮಣಿ ಬೇರೆ ಥರ ಇರುತ್ತೆ. ಸೊ ಇವನು ಕಟ್ಟಿರೋ ಢೊಳ್ಳಕ್ಕೆ ಬಟ್ಟೆ ಬೇರೆ ಥರ ಇರುತ್ತೆ, ಅವನು ಕೊಟ್ಟಿರೋ. ಇದು ಸ್ಟಾರ್ಟಿಂಗಲ್ಲಿ ಭಾಳ ಇತ್ತು ನಮ್ಮ ಜನಪದ ತಂಡಗಳಲ್ಲಿ. ಈಗ ಅದು ಹೋಗ್ತಾ 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 ಕಡಿಮೆ ಆಗಿ ಅವ್ರಿಗೂ ಪ್ರಜ್ಞೆ ಹೋಗಿ ಅವರ ಕಾಸ್ಟ್ಯೂಮ್ನ ಶುದ್ಧ ಮತ್ತು ಶುಭದ್ರವಾಗಿ ಇಟ್ಕೊಬೇಕು, ಸ್ವಚ್ಛವಾಗಿ ಇಟ್ಕೊಬೇಕು. ಅವರು ಕಾಸ್ಟ್ಯೂಮ್ ನಿರ್ವಹಣೆಯಲ್ಲಿ ಈಗ ಸಾಮಾನ್ಯವಾಗಿ ಒಬ್ಬ ಕಲಾವಿದ, ಜನಪದ ಕಲಾವಿದ, ಎಲ್ಲ ಜನಪದ ತಂಡಗಳ ಬಗ್ಗೆ ನಾನು ಹೇಳ್ತಾ ಇರೋದು, ಇದು ಬರೀ ಒಂದು ಡೊಳ್ಳು ಕುಣಿತದ ಬಗ್ಗೆ ಅಂತಾನೆ ಅಲ್ಲ. ಸಾಮಾನ್ಯವಾಗಿ ಅವರ ದೈಹಿಕ ಚಟುವಟಿಕೆ ಜಾಸ್ತಿ ಇರೋದ್ರಿಂದ ಅವ್ರು ಬೆವತು ಆ ಕಾಸ್ಟ್ಯೂಮು ಸಾಮಾನ್ಯವಾಗಿ ಅದು ಒದ್ದೆ ಆಗೋಗುತ್ತೆ. ಸೊ ಒಬ್ಬ ತಂಡದ ನಿರ್ವಹಣೆ ಏನು, ಆ ಕಾಸ್ಟ್ಯೂಮ್ನ ಸ್ವಚ್ಛ ಮಾಡಿ, ಆ ಶೋ ಆದ್ಮೇಲೆ ಸ್ವಚ್ಛ ಮಾಡಿ ಹಾರಾಕೊಂಡು ಅದನ್ನು ಹಾರಿಸ್ಕೊಂಡು ಮತ್ತೆ ಆ ಕಾಸ್ಟ್ಯೂಮ್ನ ಬಳಸಬೇಕು. ಈ ತಂಡಗಳು ಕಂಟಿನ್ಯೂಸ್, ಬೇರೆ ತಂಡಗಳು ಇದಕ್ಕೆ ಅಂತಾನೆ ಸೀಮಿತ ಆಗಿರೋ ತಂಡಗಳು ಏನು ಮಾಡುತ್ತೆ, ಅದನ್ನು ಕಾಸ್ಟ್ಯೂಮ್ ಶುದ್ಧಗೊಳಿಸೋ ಬಗ್ಗೆ ಅದ್ರ ತಲೆ ಹರಿಸಲ್ಲ ಅವರು. ಸೊ ಇದೆಲ್ಲ ಬಿಚ್ಚಿಡು ತರ್ಗ ಹಾಕೋ, ಇದೆಲ್ಲ ಒಬ್ಬರು ಬೇರೆಯವ್ರ ಮೇಲೆ ಭಾಳ ಪರಿಣಾಮಗಳು ಬೀಳುತ್ತೆ. ಸೊ ಅದು ನನಗೆ ಭಾಳ ಅನುಭವಿಸಿದ್ದೀನಿ. ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಒಂದು ಪ್ರದರ್ಶನ ಟೈಮಲ್ಲಿ, ನಿಮ್ಗೆ ಅದೇ ಥರ ಜನರಿಂದ ಪ್ರತಿಕ್ರಿಯೆ ಬರುತ್ತೆ. ನೀವು ನನಗೆ ಈ ಮೆರವಣಿಗೆ ತಂಡಗಳಿಗೆಲ್ಲ ಹೋದಾಗ ಈಗ ಇವರು ಕೊಡ್ಕೊಂಡ್ರು ಅವರು ಕೊಡ್ಕೊಂಡ್ರು ಅಂತಂದರೆ ಅವರು ಬೇರೆ ಬೇರೆ ಅವಾಚ್ಯಗಳು ಶಬ್ದಗಳನ್ನ ಬಳಸ್ಕೊಂಡು ಮಾಡ್ರೋ ಈ ಥರದ್ದೆಲ್ಲ ನಂಗೆ ಸಾಕಷ್ಟು ಅನುಭವಗಳು ನನ್ನ ಲೈಫಲ್ಲೂ ನನಗೂ ಆಗಿದೆ. ಈಗ ನಮ್ಮ ಒಂದು ತಂಡ ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾವಂತರಾಗಿರೋ ತಂಡ ಇದನ್ನು ತಡ್ಕೊಳ್ಳಲ್ಲ. ಸೊ ನಾವು ಅಂಥದಕ್ಕೆಲ್ಲ ನಾವು ಅದನ್ನು ಬಹಿಷ್ಕರಿಸ್ತೀವಿ.
ಸೊ ಅದು ಯಾಕಂತಂದ್ರೆ ಈಗ ನೀವು ಪ್ರದರ್ಶನ ಮಾಡೋ ಟೈಮಲ್ಲೇ ನೀವೇನು ಅಂತ ಹೇಳ್ಬಿಟ್ಟು ಜನರಿಗೆ ತೋರಿಸ್ಬಿಟ್ರೆ ನಿಮ್ಗೆ ಅವ್ರು ನಿಮ್ ಜೊತೆ ಹಂಗೆ ಬಿಹೇವ್ ಮಾಡ್ಕೊಂಡ್ ಬರ್ತಾರೆ. ನೀವು ಯಾವುದೋ ಒಂದು ಗೌರವಿಸ್ತಿರ್ತಾರೆ. ನೀವು ಸುಮ್ಮನೆ ಹಣ ನೀವು ಸ್ಟಾರ್ಟಿಂಗ್ ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರಲ್ಲ, ಮೊದಲೇ ಹೋಗಿ ಅವ್ರಿಗೆ ಹಿಂಗ್ ಡಿಮ್ಯಾಂಡ್ ಮಾಡ್ತೀರಾ, ಅವರು 70 ಸತಿ ಅವ್ರ ಹಿಂದೆ ಬಿದ್ದು ಬಿಡ್ತೀರಾ, ಹಿಂಗೆ ಕೈ ತೋರಿಸ್ತಾ ಇರ್ತೀರಾ ಅವ್ರಿಗೆ, ಆಮೇಲೆ ಅವ್ರಿಗೆ ಕಾರ್ಯಕ್ರಮ ಆಗೋವರೆಗೂ ಬಿಡಲ್ಲ, ಅದನ್ನ ಎಕ್ಸ್ಟ್ರಾನು ಕೇಳ್ತೀರಾ. ಸೊ ಇದೆಲ್ಲ ಒಂದು ತಂಡದ ಮೇಲೆ ಬಹಳ ಪರಿಣಾಮ ಬೀಳುತ್ತೆ. ಸೊ ಬಹುಶಃ ಇಂಥ ಒಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಇಂದ ಜನಪದ ಕಲಾವಿದರಿಗೆ ಹೆಚ್ಚಬೇಕಾಗಿರೋ ಗೌರವ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಗೌರವದಿಂದ ದೂರ ಆಗಕ್ಕೆ ಕಾರಣಗಳಿವು. ದುಶ್ಚಟಗಳಿಂದ ದೂರ ಇರಿ ಅಂತ ತಿಳಿಸ್ತಾ ಇದ್ದೀರಾ. ದುಶ್ಚಟಗಳಲ್ಲ ಸರ್, ಆ ದುಶ್ಚಟ ಇರ್ಲಿ. ನಾನು ಹೇಳ್ತಿರೋದು ಪ್ರದರ್ಶನ ಟೈಮಲ್ಲಿ ಅದು ಬೇಡ. ಪ್ರದರ್ಶನ ಬಿಟ್ಟಾದ್ಮೇಲೆ ಮಾಡ್ಕೊಳ್ಳಿ ನೀವು ಅದನ್ನ. ಪ್ರದರ್ಶನ ಅಂದಾದ್ಮೇಲೆ ಪ್ರದರ್ಶನ ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು ಕಲಾವಿದರಿಗೆ. ಅದು ಮುಖ್ಯ ಅಲ್ವಾ? ಅದು ಮುಖ್ಯ. ಮಾತನಾಡಣ್ಣಯ್ಯ